ದರ್ಶನ್ ಅವರು ಒಳಗಿದ್ದಾರೆ, ಅವ್ರು ಹೊರಗೆ ಬರ್ಬೇಕಾ ಏನು ಅಂತ ಕೇಳಿದವಾಗ ದರ್ಶನ್ ಬರ್ಲೇಬೇಕು, ಚಿತ್ರರಂಗಕ್ಕೆ ಅವ್ರ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿದ್ರು. ಎಲ್ರೂ ಬರ್ಲಿ ಅಂತ ಹೇಳ್ತಾರೆ, ನಾನ್ ಕೂಡ ಅದನ್ನೇ ಹೇಳ್ತೀನಿ, ಅವ್ರು ಬರ್ಲೇಬೇಕು ಅಂತ ನಾನು ಹೇಳ್ತೀನಿ ಅಂತ ಅಂತಾರೆ ಎಸ್ ನಾರಾಯಣ್ ಸರ್. ಮೇಡಮ್ ಒಂದು ಮಾತಾಡಲ್ಲ, ದರ್ಶನ್ ಸರ್ ಬಗ್ಗೆ ನಾನೀಗ ಮಾತಾಡಬೇಕು ಅಂದ್ರೆ ಹೆಂಗೆ ಹೆಮ್ಮೆ ಅನ್ಸುತ್ತಾ ನಿಮ್ಗೆ? ಜೊತೆಲಿ ಹುಟ್ಟಿಲ್ಲ ಅಷ್ಟೇ, ಹ್ಮ್ ಜೊತೆಲಿ ನಾನು ಹುಟ್ಟಿಲ್ಲ, ಹ್ಮ್ ಅದಕ್ಕಿಂತ ಒಂದು ಕೈ ಹೆಚ್ಚಿ ಹೆಚ್ಚು. ಊಟ ಮಾಡಿದ್ದೀನಿ. ಹ್ಮ್ ಅವ್ರ ಗುಣ ಏನು, ಅವ್ರ ನಡತೆ ಏನು ಮೇಡಮ್, ಅದು ಕಾನೂನು ಚೌಕಟ್ಟಲ್ಲಿದೆ, ನನಗೆ ಸಂಬಂಧ ಇಲ್ಲ. ಹೌದು, ಕಾನೂನು ಚೌಕಟ್ಟಲ್ಲಿ ಮಾತಾಡೋಷ್ಟು ದೊಡ್ಡೋಳ್ನ ಕಾನೂನು ಒಂದು ಸತ್ಯ ದೇವರು. ನೀವು ನೋಡಿಲ್ಲ, ನಾನು ಸತ್ಯ ನೋಡಿಲ್ಲ. ಸತ್ಯ ನೋಡಿಲ್ದೆ ನಾನು ಮಾತಾಡೋದು ತುಂಬಾ ದೊಡ್ಡ ತಪ್ಪು. ನನ್ ಕಣ್ಣಲ್ಲಿ ನೋಡಿದ್ರೆ ಹೇಳ್ಬೋದು ಮೇಡಮ್, ನನ್ ಕಣ್ಣಲ್ಲಿ ನೋಡ್ದೇನೆ ಯಾಕೆ ಹೇಳ್ಬೇಕು? ಆ ಪಾಪ ಕರ್ಮ ನನಗೆ ಯಾಕೆ? ಬಟ್ ನಾನು ಅವ್ರ ಜೊತೆ ಕೆಲಸ ಮಾಡಿದೀನಿ. ಬಟ್ ಯಾವುದೇ ಹೆಣ್ಮಕ್ಳು ಬಂದ್ರು ನಮಸ್ತೆ ಅಂದ ತಕ್ಷಣ ಅವ್ರು ಹೀಗೆ ಬಗ್ ಮಾಡೋದು. ನನ್ನ ಹತ್ರ ಇನ್ನೂ ಒಂದು 10 ವಿಡಿಯೋ ಇದೆ, ಹೀಗೆ ನಮಸ್ಕಾರ ಈಗ ಬಗ್ ಮಾಡ್ತಾರೆ, ಮಾತಾಡ್ತಾರೆ, ಗೌರವ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಒಳ್ಳೆ ನಟ ಆಗಿದ್ರು. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಈಸಿ ನಮ್ಗೆ. ಅಭಿಮಾನಿ ಬಳಗ ಅವ್ರಿಗೆ ಇರೋಷ್ಟು ಯಾರಿಗೂ ಇಲ್ಲ ಮೇಡಮ್. ಮೇಡಮ್ ಬಂದೇ ಬರ್ತಾರೆ, ಎಲೆಕ್ಷನ್ ನಿಂತ್ಕೊಂಡೇ ನಿಂತ್ಕೊಳ್ತಾರೆ, ಹೊತ್ಕೋತಾರೆ. ಅಂದ್ರೆ ನೀವು ಬರ್ದಿಟ್ಕೊಳ್ಳಿ, ಎಲೆಕ್ಷನ್ ನಿಂತೇ ನಿಲ್ತಾರೆ, ಗೆದ್ದೇ ಗೆಲ್ತಾರೆ. ನೆಕ್ಸ್ಟ್ ಅವ್ರು ಸಿನಿಮಾ ಮಾಡಲ್ಲ, ಸಿಎಂ ಸೀದಾ ಎಲೆಕ್ಷನ್ ಮೇಡಮ್. ಇದೊಂದು ನೀವು ಅವತ್ತು ಅಪ್ಲೋಡ್ ಮಾಡ್ಬೇಕು ನೀವು. ಮತ್ತೆ ನನ್ನ ದರ್ಶನ್ ಅಣ್ಣ, ನನ್ಗೆಲ್ಲಾ ಕಲಾವಿದ್ರು ಒಂದೇ ಮೇಡಮ್. ಇವತ್ತು ನೋಡಿ ಮೇಡಮ್, ಒಬ್ರು ಬಿದ್ದಿದ್ದಾರೆ ಅಂತ ನಾನೊಂದು ಕಲ್ಲು ಹಾಕಬಾರ್ದು, ಕಲ್ಲು ಹಾಕಬಾರ್ದು, ಹೆಬ್ಬಿಸ್ಬೇಕು. ಅವಾಗ ಅವ್ರನ್ನ ಸಾಯೋವರೆಗೂ ನೆನೆಸ್ಕೊಳ್ತಾರೆ. ಇವತ್ತು ಒಳಗಿದ್ದಾರೆ, ಯಾರು ಮಾಡಿಲ್ಲ ಮೇಡಮ್ ತಪ್ಪು, ಎಲ್ರು ಮಾಡಿದೀವಿ, ನಾನು ಮಾಡಿದೀನಿ. ಅವ್ರ ಸಮಯ ಅಲ್ಲಿದೆ, ಮತ್ ಬರುತ್ತೆ. ಸೋತು ಗೆಲ್ಲದಿದ್ಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ಇಡೀ ಕರ್ನಾಟಕ ದೇಶದ ಜನ ತಿರುಗಿ ನೋಡ್ತಾರ ಅವ್ರನ್ನ, ಅವ್ರಿಂದೆ ನಾವ್ ಇರ್ತೀವಿ. ಅವತ್ ನಾನು ಒಬ್ಳು ಇರ್ತೀನಿ. ಇದು ಬರ್ದಿಟ್ಕೊಳ್ಳಿ ನೀವು ವೈಟ್ ಶೀಟ್. ಸಿನಿಮಾ ಮಾಡಲ್ಲ, ಎಲೆಕ್ಷನ್, ಡೈರೆಕ್ಟ್ ಎಲೆಕ್ಷನ್, ಕರೆಕ್ಟಾಗಿ ಎಲೆಕ್ಷನ್ ಬಂದಾಗ ಇವ್ರು ಆಚೆ ಬರ್ತಾರೆ. ಇದು ಮುಗಿಯುತ್ತೆ, ಎಂಟ್ರಿ ಕೊಡ್ತಾರೆ. ಇನ್ನೊಂದು ವರ್ಷ ಬೇಲೆ ಇಲ್ಲ ಅವ್ರಿಗೆ ಸಿಗೋದು ಡೌಟ್ ಅಂತ ಹೇಳ್ತಿದಾರಲ್ಲ ಮೇಡಮ್. ಇನ್ನೂ ಒಂದ್ ಮಾತು ಇಲ್ಲ, ಇಲ್ಲಿ ಬಂದು ಒದ್ದಾಡೋದ್ಕಿಂತ ಅಲ್ಲಿಂದ ಡೈರೆಕ್ಟ್ ಆಗಿ ಬರ್ಲಿ ಬಿಡಿ ಮೇಡಮ್. ಅಲ್ಲಿಂದನೇ ಬರ್ಲಿ ಅಂತೀರಾ? ಇನ್ನು ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬರ್ಲಿ ಬಿಡಿ ಮೇಡಮ್. ನಮ್ಮಣ್ಣ ಲೇಟ್ ಆಗಿ ಬಂದ್ರು, ನಮ್ಮಣ್ಣ ಲೇಟೆಸ್ಟ್ ಆಗಿ ಬರ್ಲಿ ಬಿಡಿ. ಈಗ ಕೆಟ್ಟ ಕಮೆಂಟ್ ಹಾಕ್ತಾರಲ್ಲ ಮೇಡಮ್, ಯಾರು ಹೋಗಿ ಅಲ್ಲಿ ನೋಡಿದೀರಾ? ಯಾರು ಹೋಗಿ ನೋಡಿದೀರಾ? ನೀವು ಮಾಡಿರೋದ್ ನೋಡಿದೀರಾ? ಇಲ್ಲ. ಹೀಗ ಅನ್ನಕ್ ಮುಂಚೆ ಒಂದ್ ಬೆರಡು ನಮ್ಮನ್ನ ಹಿಂಗನ್ನಕ್ ಮುಂಚೆ ಈ ಬೆರಡು ನಮ್ಮನ್ನೇ ನೋಡ್ತಾ ಇರುತ್ತೆ. ಫಸ್ಟ್ ನಾವು ಸರಿ ಇದೀವಾ, ನಾವು ಕರೆಕ್ಟ್ ಆಗಿದ್ದೀವಾ, ನಾವು ಸಾಚನಾ, ನಾವೇನು ತಪ್ಪು ಮಾಡೇ ಇಲ್ವಾ? ನಾನು ಎಷ್ಟೋ ತಪ್ಪು ಮಾಡಿರ್ತೀನಿ, ಇನ್ನೊಬ್ಬನ್ ತಪ್ಪು ಮಾತ್ರ ಹಿಂಗ್ ತೋರಿಸ್ಕೊಳ್ತೀವಲ್ಲ, ನಾವು ತಪ್ಪು ಮಾಡಿರ್ತೀವಿ. ಒಬ್ಬ ಮನುಷ್ಯನ್ ಯಾರೇ ಆಗ್ಲಿ ಮೇಡಮ್, ನನ್ನನ್ನು ಅಷ್ಟೇ, ನಾನ್ ಬಿದ್ದಾಗ ಯಾರಾದ್ರೂ ಕೈ ಹಿಡಿದು ಎಬ್ಬಿಸಿದ್ರೆ ನಾನು ಸಾಯೋವರೆಗೂ ಮರೆಯಲ್ಲ. ಯಾರೇ ಆಗ್ಲಿ ಮೇಡಮ್, ಆ ಟೈಮು, ಆ ಕ್ಷಣ, ಸಮಯ, ಸಂದರ್ಭ, ಗ್ರಹಚಾರ ಕೆಟ್ರೆ, ಸಮಯ ಕೆಟ್ರೆ, ಹಾಕೊಂಡಿರೋ ಬಟ್ಟೆನೂ ಕೆಡ್ತಾಗತ್ತೆ. ನಾವ್ ಯಾವತ್ತಾರ ಒಂದ್ ಬಟ್ಟೆ, ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತೀವಿ, ಅವತ್ತೇನು ಕೆಲಸ ಆಗಿಲ್ಲ ಅನ್ಕೊಳ್ಳಿ, ಛೆ ಈ ಬಟ್ಟೆ ಹಾಕೊಂಡ್ರೆ ನನ್ ಕೆಲಸ ಆಗಿಲ್ವಲ್ಲ, ಅಲ್ಲ ನೀವು ಆ ಬಟ್ಟೆ ತೆಗಿಯಲ್ಲ. ಇನ್ನೆಲ್ಲರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೀವು ಆ ಬಟ್ಟೆ ಹಾಕಲ್ಲ. ಹಾಗೆ ಅವ್ರ ಟೈಮ್ ಕೆಟ್ಟಿದೆ ಅಷ್ಟೇ, ಅವ್ರು ಕೆಟ್ಟಿಲ್ವಲ್ಲ. ದರ್ಶನ್ ಸರ್ ಟೈಮ್ ಕೆಟ್ಟಿದೆ, ಅವ್ರು ಕೆಟ್ಟಿಲ್ಲ. ಅವ್ರ ಮಗ ಇದಾರೆ, ಹೆಂಡತಿ ಇದಾರೆ, ಬಂಗಾರದಂತ ಹೆಂಡತಿ ಇದಾರೆ, ಚೆನ್ನಾಗಿದೆ ಮೇಡಮ್. ಬರ್ತಾರೆ. ಯಾರು ಮಾಡದೇ ಇರೋದ್ ಮಾಡಿದಾರ ಮೇಡಮ್? ಯಾರು ಮಾಡೇ ಇಲ್ವಾ? ಖಂಡಿತ ಮಾಡ್ತಾರೆ. ಇವಾಗ ನಡೀತಿರೋದೇ ಅದಲ್ವಾ? ಈಗ ನಾವು ಅವ್ರನ್ನ ಮಾತ್ರ ಎತ್ತಿ ಹೇಳ್ತೀವಿ, ದಿನ ಇಲ್ಲೇ ಎಂತೆಂತ ಕೊಲೆಗಾರರಿದ್ದಾರೆ ಗೊತ್ತೇ ಆಗಲ್ಲ. ರೋಡಲ್ಲಿ ಮಕ್ಕಳನ್ನ ಏನೋ ಮಾಡೋಗ್ತಾರೆ, ಹೆಂಡತಿನ ಏನೋ ಮಾಡಾಕ್ತಾರೆ. ಚಿಕ್ಕ ನಡೆಯೋಕ್ ಏನು 3 ತಿಂಗಳು 6 ತಿಂಗಳು ಮಕ್ಳ ಮೇಲೆ ರೇಪ್ ಆಗುತ್ತೆ. ಸೆಲೆಬ್ರಿಟಿ ಅಲ್ವಾ ದರ್ಶನ್ ಅವರೇ? ಯಾಕೆ ಚಿತ್ರರಂಗದಲ್ಲಿ ತುಂಬಾ ಜನ ಮಾಡಿರ್ತಾರೆ, ಯಾಕೆ ಬೆಳಕಿಗೆ ಬಂದಿಲ್ಲ? ಯಾಕೆ ಮಾಡಿಲ್ಲ? ಬರಲ್ಲ. ಇವ್ರು ಏನಂದ್ರೆ ಇವ್ರಿಗೆ ಅಭಿಮಾನಿ ಜಾಸ್ತಿ. ಮೇಡಮ್ ಒಳಗಡೆ ಇದ್ರು ಅವ್ರಿಗೆ ಅಭಿಮಾನಿ, ನೀವ್ ಯಾರು ಏನು ಮಾಡಕ್ಕಾಗಲ್ಲ, ಅಷ್ಟೇ ಅಭಿಮಾನಿ ಇದ್ದಾರೆ. ಆ ಕ್ಷಣ ತಪ್ಪನ್ಸಿರ್ಬೋದು, ಇನ್ನು ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಲ್ವಾ? ಎಲ್ಲಾದ್ರೂ ನಿಮ್ಗೆ ನ್ಯಾಯ ಸಿಕ್ಕಿದ್ಯಾ ಇವರೇ ಮಾಡಿದಾರೆ ಅಂತ? ಯಾವ ಕೋರ್ಟಲ್ಲಾದ್ರೂ ನಿಮ್ಗೆ ಕೊಟ್ಟಿದಾರ ಇವರೇ ಮಾಡಿದಾರೆ ಅಂತ? ಯಾಕೆ ನಂಬ್ಕೊಳ್ತೀರಿ ನೀವು? ಯಾಕೆ ಅಪರಾಧಿ ಅಂತ ಹೇಳ್ತೀರಿ ನೀವು? ಕೋರ್ಟೇ ಕೊಟ್ಟಿಲ್ವಲ್ಲ, ಆದೇಶ ಮಾಡಿಲ್ವಲ್ಲ, ನಾವು ನೀವು ಯಾಕೆ ಅಪರಾಧಿ ಅನ್ಕೋಬೇಕು? ಅಣ್ಣನಾಗ್ ನೋಡೋಣ. ಅವ್ರ ಅವಶ್ಯಕತೆ ಎಷ್ಟಿದೆ ಚಿತ್ರ ಮೇಡಮ್? ನಮ್ಮ ಇಂಡಸ್ಟ್ರಿಲಿ ಅವರಿಂದ
ನನಗೆ ಗೊತ್ತಿರೋ ಹಾಗೆ ಇದೊಂದು ಸತ್ಯ. ಹ್ಮ್. ಅವ್ರ ಮನೆ ಮುಂದೆ ಕ್ಯೂ ಕ್ಯೂ ನಿಂತ್ಕೊಳ್ತಾರೆ, ನಿಂತ್ಕೊಳ್ತಾರೆ, ಗೊತ್ತು ನನ್ಗೆ. ಕ್ಯೂ ನಿಂತ್ಕೊಳ್ತಾ ಇತ್ತು ಕಷ್ಟದಲ್ಲಿರೋರು. ನಮ್ಮ ಚಾನಲ್ಗಳವರೇ ಕಳಿಸ್ತಾ ಇದ್ರು. ಇದೂ ಸತ್ಯನೇ. ಇಂಥವ್ರಿಗೆ ಹಿಂಗ್ ಕಷ್ಟ ಇದೆ, ಇಂಥವ್ರಿಗೆ ಹಿಂಗ್ ಕಷ್ಟ ಇದೆ ಅಂತ ಅವ್ರ ಮನೆ ಬಾಗಿಲಿಗೆ ಕಳಿಸ್ತಾ ಇದ್ರು. ನಮ್ಮ ಎಷ್ಟೋ ಚಾನಲ್ಗಳು ಕಳಿಸಿದೆ. ತುಂಬಾ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ದಾರೆ. ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಹೌದು, ಖಂಡಿತ. ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ ಮೇಡಮ್ ಅವರು. ಅವರಿಂದ ಎಷ್ಟೋ ಕುಟುಂಬ ಬದುಕಿದೆ, ಈಗಲೂ ಬದುಕ್ತಾ ಇದೆ. ಒಂದು ಸಿನಿಮಾ ಒಂದು ಹೀರೋದ ಆಚೆ ಬಂದಿಲ್ಲ ಅಂದ್ರೆ ಎಷ್ಟು ಕಷ್ಟ ಗೊತ್ತಿರುತ್ತೆ ಇಂಡಸ್ಟ್ರಿಯಲ್ಲಿ. ಖಂಡಿತ. ಎಷ್ಟೋ ಕುಟುಂಬ ಬದುಕ್ತಾ ಇತ್ತಲ್ವಾ. ಬಾಕ್ಸ್ ಆಫೀಸ್ ಸುಲ್ತಾನ ಮತ್ತೆ ಅಂತಾನೆ ಆಗ್ಬಿಟ್ರು. ಸುಮ್ನೆ ಹೆಸರು ಕೊಟ್ಟಿದ್ದಾರೆ ಮೇಡಮ್ ಯಾರಾದ್ರೂ. ಇದೊಂದು ವಿಷಯ ಇಟ್ಕೊಂಡು ಇಷ್ಟ ಮಾಡ್ತಿರಲ್ಲ, ಯಾರು ಮಾಡದೇ ಇರೋದಾ? ಬರ್ತಾರೆ ಬಿಡಿ ಮೇಡಮ್ ಒಂದಿನ. ನಾನು ಕಾಯ್ತೀನಿ, ಅಭಿಮಾನಿ ಹೆಂಗೆ ಕಾಯ್ತಾ ಇದ್ದಾರೆ. ಅವಳು ತಂಗಿಯಾಗಿ ಕಾಯ್ತೀನಿ. ಮೊನ್ನೆ ನಾನು ಅವ್ರ ಸಿನಿಮಾಗೆ ಹೋದೆ. ಯಾವ್ದದು ಸಿನಿಮಾ ರಿಲೀಸ್ ಆಯ್ತಲ್ಲ ರೀಸೆಂಟ್ ಆಗಿ. ನಾನು ಹೋಗಿದ್ದೆ ಬೆಳಿಗ್ಗೆ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ವಿಡಿಯೋ ಮಾಡಿದೆ, ಎಲ್ಲ ಮಾಡಿದೆ. ಯಾಕೆ ಕೇಳಿ ಮಾಡಿದ್ದು? ನನ್ನ ಅಣ್ಣ ಒಳಗಿದ್ದಾರೆ, ಅವ್ರ ಆಚೆ ಇದ್ರೆ ನಮ್ಮ ಅವಶ್ಯಕತೆ ಬೇಕಾಗಿಲ್ಲ. ನಮ್ಮ ಅವಶ್ಯಕತೆ ಬೇಕಾಗೇ ಇಲ್ಲ. ಈಗ ಅವ್ರು ಒಳಗಿದ್ದಾರೆ, ನಾವು ಮಾಡಿದ್ವಿ. ಡೆವಿಲ್ ಫಸ್ಟ್ ಡೇ ಫಸ್ಟ್ ಹೋಗಿದ್ದೆ. ಇಲ್ಲಿಂದ 4 ಗಂಟೆಗೆ ಎದ್ದು ಹೋಗಿದ್ದೆ ನಾನು. ನಂಗೆ ಹೋಗ್ಬೇಕು ಅನ್ನಿಸ್ತು, ನಾನು ವಿಡಿಯೋ ಮಾಡಾಕ್ಬೇಕು ಅನ್ನಿಸ್ತು, ಮಾಡಿದೆ. ಯಾಕಂದ್ರೆ ಅವರ ಸಿನಿಮಾದಲ್ಲಿ ನಾನ್ ಪ್ರಚಾರ ತಗೊಂಡಿದ್ದೀನಲ್ಲ, ನಾನು ಅವತ್ತು ಊಟ ಮಾಡಿದ್ದೀನಲ್ಲ, ನಾನ್ ಜೀವನ ಕಟ್ಕೊಂಡಿದ್ದೀನಲ್ವಾ, ಅವರಿಂದ ನನ್ನ ಕುಟುಂಬ ಬದುಕ್ತಲ್ವಾ. ಒಂದ್ 7-8 ಸಿನಿಮಾ ಮಾಡಿದ್ದೀನಿ. ಅರ್ಜುನಿಂದನೂ ಮಾಡಿದ್ದೀನಿ ಅವ್ರ ಜೊತೆ. ನನ್ ಶೌರ್ಯ ಎಂತೆಂತ ಸಿನಿಮಾ ಮಾಡಿದೆ. ನಾನು ಯಾಕೆ ಹೋಗ್ಬಾರ್ದು? ನನ್ನ ಆತ್ಮಸಾಕ್ಷಿಗೆ ಹೋಗಿ ಬಂದಿದ್ದೀನಿ. ಆಚೆ ಇರೋರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಮೇಡಮ್. ನಾನು ಈಗ ತುಂಬಾ ಸಿನಿಮಾ ರಿಲೀಸ್ ಆಗುತ್ತೆ, ನಂದು ಹೋಗಲ್ಲ ಕೆಲವು ಕಡೆ. ಅವರೆಲ್ಲರೂ ಇದ್ದಾರೆ. ಇದಕ್ಕೆ ಅವಶ್ಯಕತೆ ಇತ್ತು, ನಾನು ಹೋಗಿ ಬಂದೆ. ಬರ್ತಾರೆ ಮೇಡಮ್, ಹಾಗೆ ಆಗ್ತಾರೆ. ಪ್ರತಿಯೊಬ್ರು ಜನನು, ಪ್ರತಿಯೊಬ್ಬ ಮನುಷ್ಯನು ತಿರುಗಿ ನೋಡ್ತಾನೆ. ಅವ್ರಿಗೆ ಕೆಪಾಸಿಟಿ ಇದೆ. ಏನು ಕೆಪಾಸಿಟಿ ಇರುವಂತಹ ಏಕೈಕ ನಟ ಅಂದ್ರೆ ಏಕೈಕ ಅಂತ ಹೇಳಲ್ಲ ಮೇಡಮ್, ಯಾರಿಗೂ ಬೇಜಾರಾಗ್ಬಾರ್ದು. ದರ್ಶನ್ ಸರ್ಗಿದೆ. ಯಾಕಂದ್ರೆ ನಾನು ಎಲ್ಲರೂ ಜೊತೆ ಕೆಲಸ ಮಾಡಿದೀನಿ, ಎಲ್ಲ ನನ್ನ ಕುಟುಂಬ. ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ನನಗ್ ದರ್ಶನ್ ಸರ್ಗ ಯೋಗ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಅವ್ರು ಬರ್ತಾರೆ. ನೆಕ್ಸ್ಟ್ ಎಲೆಕ್ಷನ್ ಬಂದೇ ಬರ್ತಾರೆ. ಏನು ಇಲ್ದೇನೆ ಸಾವಿರಾರು ಕುಟುಂಬ ಬದುಕಿದೆ ಅವ್ರ ಹೆಸರಲ್ಲಿ, ಒಬ್ಬ ಕಲಾವಿದನಾಗಿ. ಇನ್ನ ಅವ್ರ ಪೊಸಿಷನ್ ಬಂದ್ರೆ 1,00,000 ಜನ ಬದುಕ್ಲಿ ಬಿಡಿ ಮೇಡಮ್, ನಾನು ಒಂದು ಓಟ್ ಹಾಕ್ತೀನಿ. ಅವರಿಂದ 100 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ನಾವ್ ಯಾಕೆ ನಿಲ್ಬಾರ್ದು? ನಿಲ್ಲೋಣ ಬಿಡಿ. ಮನುಷ್ಯನಲ್ಲಿ ಕಲ್ಮಶ ಇಲ್ಲ ಅನ್ನೋದು ಮುಖದಲ್ಲಿ ಕಾಣುತ್ತೆ, ಅವ್ರ ಮುಖದಲ್ಲಿ. ಮೇಡಮ್ ನಾವ್ ಈ ತರ ಹೇಳ್ತೀವಲ್ವಾ, ಆ ಮನುಷ್ಯ 4 ಗೋಡೆ ಮಲಕ್ಕೊಂಡು ಎಷ್ಟು ಪಶ್ಚಾತ್ತಾಪ ಪಡ್ತಿರ್ಬೇಕು, ಎಷ್ಟು ನೋವು ತಿಂತಿರ್ಬೇಕು, ಒಂದೊಂದು ಕ್ಷಣನೂ ಎಷ್ಟು ಕಣ್ಣೀರ್ ಹಾಕಿರ್ಬೇಕು. ಅದ್ರ ಬಗ್ಗೆ 2 ನಿಮಿಷ ಆದ್ರೂ ಕೂಡ ಹೊರಗ್ ನಗ್ನಗ್ತಾನೆ ಇರ್ತಾರೆ. ಆ ಹೊರಗಡೆ ಬಂದ ತಕ್ಷಣ ಅಭಿಮಾನಿಗಳಿಗೆ ಎಲ್ಲೂ ನೋವು ಆಗ್ಬಾರ್ದು ಅಂತ ಹೀಗ ಅನ್ಕೊಂಡು ಹೋಗ್ತಾರೆ. ಆ ಮನುಷ್ಯನ ದುಃಖ ನೋವು ಒಂದು ಕ್ಷಣ ಯೋಚನೆ ಮಾಡಿ. ಅದೇ ನಿಮ್ಮ ಅಣ್ಣನೋ ತಂಗಿನೋ ತಮ್ಮನೋ ಅಪ್ಪನೋ ಆಗಿದ್ರೆ ಇದನ್ನೇ ಹೇಳ್ತಿದ್ರಾ? ನಿಮ್ಮ ಮನೇಲಿ ಯಾರೋ ನಿಮ್ ಕುಟುಂಬದವ್ರು ತಪ್ಪೇ ಮಾಡಿಲ್ವಾ? ಮಾಡ್ತಾರೆ ಮೇಡಮ್, ಎಲ್ರೂ ಮಾಡ್ತಾರೆ. ತಪ್ಪು ಮಾಡೋದು ಸಹಜ. ನಡೆಯೋನು ಮನುಷ್ಯ ಹೇಳ್ತಾರಲ್ವಾ, ದೊಡ್ಡವರೇ ಹೇಳಿದ್ದಾರೆ, ಯಾರನ್ನೂ ಹಣಗಿಸ್ಬಾರ್ದು. ಈಗ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಕೂಡ ಪ್ರೂವ್ ಆಗಿಲ್ಲ, ನಾವ್ ಯಾಕೆ ಹೇಳ್ಬೇಕು ಅಲ್ವಾ? ನನ್ನ ಅಣ್ಣ ನನಗೆ ಅಪರಾಧಿನೇ ಮೇಡಮ್, ನನ್ನ ಅಣ್ಣ ನನಗೆ ಅಪರಾಧಿನೇ. ನಾನು ಎಲ್ಲರ ಜೊತೆ ಕೆಲಸ ಮಾಡಿದೀನಿ ಮೇಡಮ್. ಇವತ್ತು ಅಂಬರೀಷ್ ಅಣ್ಣನ ನೆನೆಸ್ಕೊಳ್ತೀನಿ, ಇರ್ಬೇಕಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.